ಹಾಯ್ ಗೈಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಯೂಟ್ಯೂಬ್ ಚಾನಲ್ ನಾನು ನಿಮಗೊಂದು ಗುಡ್ ನ್ಯೂಸನ್ನು ಕೊಡ್ತಾ ಇದ್ದೀನಿ. ಸೊ KCET ರಿಲೇಟೆಡ್ ಆ್ಯಂಡ್ ವಿಡಿಯೋ ಎಂಡಲ್ಲಿ ನಿಮಗೆ KCET ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಕೂಡ ತಿಳಿಸ್ತಾ ಹೋಗ್ತೀನಿ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಿಸಿಟ್ ಮಾಡಿದರೆ ಆ್ಯಂಡ್ KE ಪ್ರತಿಯೊಂದು ಅಪ್ಡೇಟ್ ಸಿಗಬೇಕಾದ್ರೆ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ. ಸೊ ನಾನೀಗ ಹೇಳ್ದಾಗೆ ನಿಮಗೊಂದು ಗುಡ್ ನ್ಯೂಸ್ ಇದೆ ಅಂತ ಹೇಳಿದೆ. ಸೊ ಅದು ಏನು ಗುಡ್ ನ್ಯೂಸ್ ಅಂದರೆ, ಸೊ KE ಅವರು ಈಗಾಗಲೇ ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸನ್ನು ರಿಲೀಸ್ ಮಾಡಿದ್ದಾರೆ. ಸೊ ಈ ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಅಂದರೆ ಏನಪ್ಪ ಅಂದರೆ, ಈ ಸೀಟ್ ಮ್ಯಾಟ್ರಿಕ್ಸಲ್ಲಿ ನಿಮಗೆ ಯಾವ್ಯಾವ ಕಾಲೇಜಲ್ಲಿ ಎಷ್ಟೆಷ್ಟು ಸೀಟ್ಗಳಿವೆ ಆ್ಯಂಡ್ ಯಾವ್ಯಾವ ಕೋರ್ಸ್ಗಳಿವೆ ಅಂತ ಇದರಲ್ಲಿ ತಿಳಿಸ್ಕೊಡಲಾಗಿದೆ. ಇದರಲ್ಲಿ ತುಂಬ ಇನ್ಫಾರ್ಮೇಷನ್ ಇದೆ. ಅದನ್ನು ಬಿಟ್ಟು ನಾವು ಮೇಯ್ನ್ ಟಾಪಿಕ್ಕಿಗೆ ಬರೋಣ. ಓಕೆ, ಇದು ತುಂಬ ಇದೆ, ದೊಡ್ಡ PDF, ಬಟ್ ಸಿಂಪಲಾಗಿ ಹೇಳ್ತಾ ಹೋಗ್ತೀನಿ. ಸೊ ಇಲ್ಲಿ ನೀವು ನೋಡ್ತಿದ್ದೀರಾ, ಎಕ್ಸಾಂಪಲ್ ಆಗಿ ಎಂಜಿನಿಯರಿಂಗ್ ಗೌರ್ಮೆಂಟ್ ಸೀಟ್, ಓಕೆ, ಸೀಟ್ ಡ್ರಾಫ್ಟ್ ಮ್ಯಾಟ್ರಿಕ್ಸನ್ನು ನೋಡ್ತಾ ಇದ್ದೀವಿ. ಸೊ ಇದು VTU ಚಿಂತಾಮಣಿ ಚಿಕ್ಕಬಳ್ಳಾಪುರಲ್ಲಿರೋ ಕಾಲೇಜು. ಇದು ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಇದ್ದು. ಇಲ್ಲಿ ನೀವು ನೋಡ್ತಿದ್ದೀರಾ, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಇಂಟೇಕ್ 30, KE ಅದರಲ್ಲಿ 30 ಸೀಟನ್ನು ತೆಗೆದುಕೊಂಡಿರ್ತಾರೆ ನೋಡಿ. ಅದರಲ್ಲಿ ಗೌರ್ಮೆಂಟ್ ಸೀಟ್ ಎಷ್ಟಿರುತ್ತೆ? 30. ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ 5% ಅಂದರೆ 2, ಸ್ಪೆಷಲ್ ಕ್ಯಾಟಗರಿ 0, ಹೈದರಾಬಾದ್ ಕರ್ನಾಟಕ 2, ರೂರಲ್ ಕರ್ನಾಟಕ 26 ಜನ, ಟೋಟಲ್ ಎಷ್ಟು ಅಂದರೆ 28. ಅದರಲ್ಲಿ ಓವರ್ ಆ್ಯಂಡ್ ಅಬೌವ್ ಇಂಟೇಕ್ SNQ ಕೋಟಾ ಅಂದರೆ ಅದು ಸೂಪರ್ ನ್ಯೂಮರಿಕ್ ಕೋಟಾ ಅಂತ ಇರುತ್ತೆ. ಅದರ ಬಗ್ಗೆ ನಾನು ಹೇಳ್ತೀನಿ. ಅದಂದರೆ ಪೇರೆಂಟ್ಸ್ ಇನ್ಕಮ್ ಕಡಿಮೆ ಇದ್ದು ಒಂದು ಸ್ಪೆಷಲ್ ಕೋಟಾ, ಅದರಲ್ಲಿ ಫ್ರೀಯಾಗಿ ಕಲಿಬೋದಾಗಿರುತ್ತೆ ನೀವು. ಆ್ಯಂಡ್ ಇದೇ ಥರ ನೀವು ತುಂಬ ಒಳ್ಳೊಳ್ಳೆ ಕಾಲೇಜಸ್ಗಳ ಲಿಸ್ಟ್ ಇರುತ್ತೆ. ಫಸ್ಟಲ್ಲಿ ಅವರು ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜಸ್ ಎಲ್ಲ ಕೊಡ್ತಾ ಹೋಗಿದ್ದಾರೆ. ಸೊ ಎಲ್ಲ ಡಿಸ್ಟ್ರಿಕ್ಟಲ್ಲಿರುವಂತಹ ಗೌರ್ಮೆಂಟ್ ಕಾಲೇಜ್. ಸೊ ಇಂಪಾರ್ಟೆಂಟ್ ಇವಾಗ ನೋಡಿ, VTU ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಬೆಳಗಾವಿಯಲ್ಲಿರುವಂತಹದ್ದು. ಇಲ್ಲಿ BTech ಆರ್ಟಿಫಿಷಿಯಲ್ ನೀವು ನೋಡ್ತಿರ್ಬೋದು, ಇಲ್ಲಿ BTech ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಡಾಟಾ ಸೈನ್ಸು, ಮತ್ತು ಕಂಪ್ಯೂಟರ್ ಸೈನ್ಸು, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಂಪ್ಯೂಟರ್ ಇಂಜಿನಿಯರಿಂಗು, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಬಿಸ್ನೆಸ್ ಸ್ಟಡೀಸು, ಈ ಥರ. ಓಕೆನಾ, ಇದು ಬೆಳಗಾವಿಯಲ್ಲಿರೋದು. ಏರೋನಾಟಿಕಲ್ ಇಂಜಿನಿಯರಿಂಗ್ ಇದ್ದು. ಇದರಲ್ಲೆಲ್ಲ ಏನಂದರೆ ಸಿಂಪಲಾಗಿ ಹೇಳ್ತಾ ಹೋಗ್ತೀನಿ ನೋಡಿ, ಇನ್ನೊಂದು ಸಲ ಕೇಳಿಸ್ಕೊಳ್ಳಿ ನಿಮ್ಗೆ ಅರ್ಥ ಆಗಲಿಲ್ಲ ಆದರೆ. BTech ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಡಾಟಾ ಸೈನ್ಸಲ್ಲಿ ಇವರು ಇಂಟೇಕ್ ಅಂದರೆ ಎಷ್ಟು ಸ್ಟೂಡೆಂಟ್ಸನ್ನು ತೆಗೆದುಕೊಂಡಿದ್ದಾರೆ ಅಂದರೆ 120. ಈ 120ಅಲ್ಲಿ ಗೌರ್ಮೆಂಟ್ ಕೋಟಾ ಅಂದರೆ KCET ಥ್ರೂ ಸಿಗೋವಂಥ ಸೀಟು 120. ಸೊ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ 6 ಜನ ಕೊಡ್ತಾರೆ, ಸ್ಪೆಷಲಿ ಫಾರ್ ಏಬಲ್ಡ್ಗೆ 1, ಹೈದರಾಬಾದ್ ಕರ್ನಾಟಕ 9, ಉಳಿದೆಲ್ಲ ರೂರಲ್ ಕರ್ನಾಟಕಕ್ಕೆ ಅಂದರೆ ಕರ್ನಾಟಕದಲ್ಲಿ ಯಾರು ಇರುತ್ತೆ ನೋಡಿ ಅವರಿಗೆ 104 ಸೀಟ್. ಟೋಟಲ್ ಆಗಿ 113 ಸೀಟ್ ಹೋಗುತ್ತೆ. ಅದರಲ್ಲಿ ಉಳಿದಂತಹ 6 ಸೀಟ್ ಏನು ಮಾಡ್ತಾರೆ ಅಂದರೆ SNQ ಕೋಟಾ ಅವ್ರಿಗೆ ಕೊಟ್ಬಿಡ್ತಾರೆ. ಸೊ ಈ ರೀತಿ ಅವರು ಮಾಡತಕ್ಕದ್ದು ನಿಮ್ಮ ಒಂದು ಪ್ರತಿಯೊಂದು ಕಾಲೇಜಸ್ಸು ಇದೆ. ಈ PDF ಬೇಕಾದರೆ ತಿಳಿಸಿ ಕಮೆಂಟ್ ಸೆಕ್ಷನಲ್ಲಿ, ನಾನು ನಿಮಗೆ ಅಟ್ಯಾಚ್ ಮಾಡಿ ಕೊಡ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಎಲ್ಲರ ಕಮೆಂಟ್ ಸೆಕ್ಷನಲ್ಲಿ. ಸೊ ನೆಕ್ಸ್ಟ್ ಟಾಪ್ ಕಾಲೇಜಸ್ ಲೈಕ್ BMS ಕಾಲೇಜಸ್ ಇದೆ, ಬಸವನಗುಡಿ ಬ್ಯಾಂಗ್ಳೂರು. ಸೊ ಇದನ್ನು ನೀವು ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಸರಿಯಾಗಿ ನೋಡಬೇಕಾಗತ್ತೆ. ಒಂದು ಬಸವನಗುಡಿಯಲ್ಲಿರೋದು, ಇನ್ನೊಂದು ಬಿಗ್ ಬುಲ್ ಟೆಂಪಲ್ ರೋಡ್ ಏನೋ ಇದೆ, ಅಲ್ಲಿ ಕೂಡ ಬರೋವಂಥದ್ದು 2 ಕಾಲೇಜಸ್ ಇದೆ. ಅದು ಯಾವುದು ಅಂತ ನೀವು ಚೆನ್ನಾಗಿ ನೋಡ್ಕೋಬೇಕಾಗುತ್ತೆ. ಇದು ಆಟೋನಮಸ್ ಕಾಲೇಜ್ ಬಂದುಬಿಟ್ಟು, ಇದರಲ್ಲಿ ಸಿವಿಲು, ಮೆಕ್ಯಾನಿಕಲ್, ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ಇದ್ದರೆ, ಕಂಪ್ಯೂಟರ್ ಸೈನ್ಸ್ ಎಲ್ಲಿದೆ ಅಕ್ಕ ಅಂತ ಕೇಳಿದ್ರೆ ಅದು ಕೂಡ ಇದೆ. ನೀವು PDF ಅನ್ನು ಈ ಥರ ನೋಡ್ತಾ ಹೋಗಬೇಕಾಗತ್ತೆ, ಯಾವ್ದು ಎಲ್ಲಿ ಬರುತ್ತೆ. ಅಂಬೇಡ್ಕರ್ ಕಾಲೇಜ್ ಇದು ಕೂಡ ಟಾಪ್ ಕಾಲೇಜಸಲ್ಲಿದೆ. ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ 60 ಸೀಟು, 57 KE, ಈ ಥರ ನೀವು ನೋಡ್ತಾ ಹೋಗಬಹುದಾಗಿರುತ್ತೆ. ಮಲ್ನಾಡ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಹಾಸನ, ವೆರಿ ಟಾಪ್ ಓಲ್ಡ್ ಕಾಲೇಜ್ ಇದು. ಇಲ್ಲಿ ಕೂಡ ನೀವು ಒಳ್ಳೆಯ ಸೀಟನ್ನು ಏಮ್ ಮಾಡ್ಬೋದಾಗಿರುತ್ತೆ. ಆಮೇಲೆ PES ಕಾಲೇಜು ಮಂಡ್ಯ ಆಟೋನಾಮಸ್ಸು. ಸೊ ಈ ಥರ ನೀವು ನೋಡ್ತಾ ಹೋದರೆ ಈ PDF ನಿಮಗೆ ಎಲ್ಲಿ ಸಿಗುತ್ತೆ ಅಂದರೆ, ನಿಮ್ಮದು ಒಂದು KE CET ನಾನಿವಾಗ ತೋರಿಸ್ದೆ ನೋಡಿ, KE ವೆಬ್ಸೈಟಲ್ಲಿ ಚೆಕ್ ಮಾಡ್ತಾ ಹೋಗ್ತೀರಿ, ನೋಟಿಫಿಕೇಷನ್ ಅಂತ ಇದೆ, ಅಲ್ಲೇ ಕೆಳಗಡೆ ಕಾಣಿಸುತ್ತೆ. ಸಿಂಪಲಾಗಿ ಹೇಳೋದಾದರೆ, ಇಲ್ಲಾಂದರೆ 3 ಐಕನ್ಸ್ ಕಾಣುತ್ತೆ ನೋಡಿ, 3 ಲೈನ್ಸ್ ಇದ್ದದ್ದು, ಅಲ್ಲಿ ಕ್ಲಿಕ್ ಮಾಡಿದ್ರೆ KCET ಅಂತ ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಅದು ಅಪ್ಡೇಟ್ ಸಿಗ್ತಾ ಹೋಗುತ್ತೆ ನೋಡಿ. ಸಿಂಪಲಾಗಿ ತೋರಿಸ್ತೀನಿ, ಗೂಗಲಲ್ಲಿ ಹೋಗಿಬಿಟ್ಟು KE ಅಂತ ಟೈಪ್ ಮಾಡ್ಕೊಳ್ಳಿ. ಟೈಪ್ ಮಾಡಿದ್ರೆ ಈ 3 ಬಟನಲ್ಲಿ ಪ್ರವೇಶ, ಆಮೇಲೆ UGCET ಅಂತ ಕಾಣಿಸ್ತಿದೆ ಅಲ್ವಾ. ಸೊ ಸೀಟ್ ಮ್ಯಾಟ್ರಿಕ್ಸ್ ಆ್ಯಂಡ್ ಕಟ್ ಆಫ್, ಇಲ್ಲಿ ನೀವು ಇದು ಬಂದುಬಿಟ್ಟು ಎಂಜಿನಿಯರಿಂಗ್ ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಮತ್ತು ಅಧಿಸೂಚನೆ. ನೆಕ್ಸ್ಟ್ ಸೀಟ್ ಮ್ಯಾಟ್ರಿಕ್ಸ್ ಆ್ಯಂಡ್ ಕಟ್ ಆಫ್, ಇದು ನ್ಯೂ ಅಪ್ಡೇಟ್ ಬಂದಿದೆ. ಇದೇನಂತ ನೋಡ್ಕೊಂಡು ಬರೋಣ.
ಓಕೆ ಗಾಯ್ಸ್, ಸೊ ಆ ಒಂದು ಅಪ್ಡೇಟ್ ಇನ್ನೂ ಬಂದಿಲ್ಲ. ಜಸ್ಟ್ ನಿಮ್ಮದು ಇಲ್ಲಿ ನೀವು ನೋಡಿದರೆ ನೋಡಿ, ಕೆಳಗಡೆ ಹೀಗೆ ಬಂದರೆ ಇಲ್ಲಿ ಡೈರೆಕ್ಟ್ ಸೈಟಲ್ಲಿ ಕೆಳಗಡೆ ನೀವು ನೋಡ್ತಿರ್ಬೋದು ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಮತ್ತು ಅಧಿಸೂಚನೆಗಳು. ಇದನ್ನು ಕ್ಲಿಕ್ ಮಾಡಿದ್ರೆ ನಿಮ್ಮ ಎಲ್ಲ ರಿಲೇಟೆಡ್ ಇಂಜಿನಿಯರಿಂಗ್ ಆಗಿರಲಿ, CET, ಅಗ್ರಿಕಲ್ಚರ್ ಆಗಿರಲಿ, MTech ಆಗಿರಲಿ, ಪ್ರತಿಯೊಂದು KCT ಕೃಷಿ ಇಲಾಖೆ, ಈ ಥರ ಪ್ರತಿಯೊಂದು KCT ಅವರು ಅಥವಾ KA ನಡೆಸುವಂತಹ ಒಂದು ವಿಷಯಗಳು, ಎಕ್ಸಾಮ್ಸ್ಗಳೇನಿವೆ ನೋಡಿ ಅದರದ್ದು ಕೀ ಆನ್ಸರ್ಸ್ಗಳಾಗಲಿ, DCT, PGCT ಅದೆಲ್ಲ ಬಗ್ಗೆ ಮತ್ತೆ ನೋಡಬಹುದು ನಾವು. ಇದೆಲ್ಲ ಜಸ್ಟ್ ಬಿಗಿನಿಂಗ್ ನಮ್ಗೆ ಬೇಕಾಗಿದ್ದು KCT ಅಲ್ವಾ, ಸೊ ಆ ವಿಷಯ ನೋಡ್ಕೊಂಡು ಬಂದಿದ್ದೀವಿ ನಾವು ಇವಾಗ. ಸೊ ಗೈಸ್, ದಟ್ಸ್ ಆಲ್ ಫಾರ್ ದ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ರತಿಯೊಂದು ನೋಟಿಫಿಕೇಷನ್ ನಮಗೆ ಸಿಗ್ತಾ ಹೋಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.